ವಕೀಲ್ ಸಾಹೇಬ್ರೆ, ಹೌದು, ನನ್ಗೂ ನಿಮ್ಗೂ ಏನ್ ಸಂಬಂಧ? ಏನ್ ಕಾವೇರಿ? ಅದೇ ವಕೀಲ್ ಸಾಹೇಬ್ರೆ, ನಾನು ಪೂರ್ತಿ ಮಾಡ್ಬೇಕಾಗಿರೋ ಕೆಲಸ ಅರ್ಧದಲ್ಲಿ ನಿಂತು ಹೋದ್ರೆ ಅದು ನಿಮ್ಮಿಂದ ಪೂರ್ತಿ ಆಗ್ತಿದೆ. ಅದಕ್ಕೆ ನಿಮ್ಗೂ ನನ್ಗೂ ಏನ್ ಸಂಬಂಧ ಇದೆ ಅಂತ ಕೇಳಬೇಕು ಅಂತ ಅನಿಸ್ತು. ಏನೋ ಗೊತ್ತಿಲ್ಲ ಕಾವೇರಿ, ನನಗೂ ಅವಾಗವಾಗ ಇದೇ ಥರ ಡೌಟ್ ಬರುತ್ತೆ. ಆರು ಹೋಗ್ತಾ ಇರೋ ದೀಪನ ಬೆಳಗಿಸ್ಬೇಕಾದ್ರೆ, ಒಣಗಿ ಹೋಗ್ತಾ ಇರೋ ಹೂವನ್ನು ಅರಳಿಸ್ಬೇಕಾದ್ರೆ, ಈಗ ನಿಂತೋಗ್ತಾ ಇರೋ ಪ್ರಾಣನ ಮತ್ತೆ ಬದುಕಿಸೋದಕ್ಕೆ ಕೊಂಡೇನೆ ಹಾಯ್ದಿರ್ಬೇಕಾದ್ರೆ ನನಗೂ ಕಾವೇರಿಗೂ ಏನು ಸಂಬಂಧ ಅಂತ ಪ್ರತಿ ಸಲ ಯೋಚನೆ ಬರುತ್ತೆ ನನಗೆ. ಕೆಲವು ಪ್ರಶ್ನೆಗಳಿಗೆ ಉತ್ತರಗಳು ದೇವ್ರಿಗೆ ಮಾತ್ರ ಗೊತ್ತಿರುತ್ತೆ ಕಾವೇರಿ. ಹೌದು ವಕೀಲ್ ಸಾಹೇಬ್ರೆ, ನೀವು ಕೂಡ ಆ ಕೆಂಡದ ಮೇಲೆ ನಡೆದ್ರಿ ಅಲ್ವಾ? ಕೊಡಿ, ನಿಮ್ ಕಾಲ್ಗೂ ಔಷಧಿ ಹಚ್ತೀನಿ. ಕಾವೇರಿ, ಅಮ್ಮ ಹಚ್ಕೊಟ್ರು ಬಿಡು. ಅಲ್ಲ ನೀನೇನು ಕಾವೇರಿ ಇಷ್ಟೊಂದು ಹಠ ಹಿಡಿತ್ಯಾ? ನಿನ್ ಬಗ್ಗೆ ಯಾಕೆ ಯೋಚನೆ ಮಾಡಲ್ಲ ನೀನು? ನಮ್ಮವರು ಅಂತ ಅನ್ಕೊಂಡ್ಮೇಲೆ ಅವ್ರಿಗೋಸ್ಕರ ಏನ್ ಮಾಡಕ್ಕೂ ಸಿದ್ಧವಾಗಿರ್ಬೇಕು. ಆಗ ನಮ್ಮವರು ಅಂತ ಹೇಳ್ಕೊಳಕ್ಕೆ ಒಂದ್ ಸರಿಯಾದ ಅರ್ಥ ಇರತ್ತೆ, ಎಷ್ಟು ಮುಖ್ಯ ಅಂತಾನೂ ಗೊತ್ತಾಗತ್ತೆ. ನೀನಿಲ್ಲಿರೋಷ್ಟು ದಿನಾನು ನನ್ನ ತುಂಬಾ ಇನ್ಸ್ಪೈರ್ ಮಾಡ್ತಾ ಇದೆಯಾ ಕಾವೇರಿ. ನೀನ್ ಏನು ಓದದೇ ಇದ್ರೂ ಎಷ್ಟೋ ಜನರಿಗೆ ಜ್ಞಾನನ ಹಂಚೋ ಪುಸ್ತಕ ಕಾಣಿಸ್ತಾ ಇದೆಯಾ. ಓದ್ತಾ ಹೋದಷ್ಟು ಹೊಸ ವಿಚಾರಗಳ ಅರ್ಥ ಆಗತ್ತೆ. ನಿಜನಾ ವಕೀಲ್ ಸಾಹೇಬ್ರೆ? ಹೌದು ಕಾವೇರಿ. ಕಾವೇರಿ, ನಿನ್ನ ಅಂಕಲ್ ಮಧ್ಯೆ ಯಾವುದೋ ಒಂದು ವಿಶೇಷವಾದ ಬಂಧ ಇದೆ ಅನ್ಸುತ್ತೆ. ಅಂಕಲ್ಗೆ ಪ್ರಾಬ್ಲಮ್ ಆದಾಗೆಲ್ಲ ದೇವರು ಕಾಪಾಡೋದಕ್ಕೆ ಅಂತ ನಿನ್ನ ಕಳಿಸ್ಕೊಡ್ತಾನೆ. ನೆನ್ನೆ ನಿನ್ನ ಪ್ರಾಣಕ್ಕೆ ಅಪಾಯ ಇದ್ದಾಗ ಪಕ್ಕದಲ್ಲೇ ಇದ್ರು ನಾನು ನಿನ್ನ ಕಾಪಾಡ್ಕೊಳಕ್ಕಾಗ್ಲಿಲ್ಲ. ಎಲ್ಲೋ ಇದ್ದ ಅಂಕಲ್ ಬಂದು ನಿನ್ನ ಕಾಪಾಡಿದ್ರು. ಆದ್ರೆ ನಿಮ್ಮಿಬ್ರಲ್ಲೂ ಒಂದೇ ಥರದೊಂದು ಗುಣ ಇದೆ. ಏನದು ಸಾಹೇಬ್ರೆ? ಎದುರುಗಿರೋರ್ ಪ್ರಾಣ ಕಾಪಾಡೋದಕ್ಕೆ ನಿಮ್ ಪ್ರಾಣ ಹೋದ್ರೂ ಪರವಾಗಿಲ್ಲ ಅನ್ಕೋತೀರ. ಯಜಮಾನ್ರು ಅವ್ರ ಸ್ವಂತ ಮಗ್ಳ ತರನೇ ನೋಡ್ಕೋತಿದ್ದಾರೆ. ನಾನು ಕೂಡ ಯಜಮಾನ್ರನ್ನ ದೇವ್ರ ತರ ನಾನು ನೋಡ್ಕೋತಾ ಇದ್ದೀನಿ. ನಿಮ್ಮಂತವ್ರಿಗೆ ಆ ದೇವರು ತುಂಬಾನೇ ಆಯಸ್ಕೊಡ್ಬೇಕು ಕಾವೇರಿ. ಕಾವೇರಿ, ಕಾವೇರಿ, ಏನಾಯ್ತು? ಏನಿಲ್ಲ ವಕೀಲ್ ಸಾಹೇಬ್ರೆ, ನಾನು ಹೋಗಿ ಬರ್ತೀನಿ. ಸರಿ. ಅಮ್ಮವ್ರೆ, ಯಜಮಾನ್ರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಾವೇರಿನ ಕಾಪಾಡೋ ಪ್ರಯತ್ನದಲ್ಲಿ ಅವ್ರಿಗೇನಾದ್ರೂ ಆಗಿದ್ದಿದ್ರೆ ಜೀವನ ಪೂರ್ತಿ ಪಶ್ಚಾತ್ತಾಪ ಪಡ್ತಿದ್ವಿ. ಆ ದೇವರ ದಯೆಯಿಂದ ಅಂಥದ್ದೇನೂ ಆಗ್ಲಿಲ್ಲ. ದೇವರ ದಯದಿಂದ ಅಲ್ಲ ನಾರಾಯಣಮ್ಮ, ನಿನ್ನ ಮಗಳು ಕಾವೇರಿಯಿಂದ ನನ್ನ ಮಗನ್ ಜೀವ ಉಳಿದಿದೆ. ಯಜಮಾನ್ರು ದೊಡ್ಡ ಅಪಾಯದಿಂದ ಪಾರಾಗಿದ್ದಾರೆ. ಇನ್ನು ನಾವಿಲ್ಲಿಂದ ಹೊರಡ್ತೀವಿ ಅಮ್ಮವ್ರೆ. ನಾರಾಯಣಮ್ಮ, ನಿನಗೆ ಹೇಗೆ ಹೇಳಬೇಕು ಅರ್ಥ ಆಗ್ತಿಲ್ಲ. ನೀವು ಊರಿಗೆ ಹೋಗ್ತಿದ್ದೀರಾ ಅಂತ ಗೊತ್ತಾದ ತಕ್ಷಣ ಯಾರಿಗೂ ಹೇಳ್ದೆ ಕೇಳ್ದೆ ನಮ್ ಶಿವದೇವ ಮನೆಯಿಂದ ಹೊರಗಡೆ ಬಂದ. ಅಂದ್ರೆ ಕಾವೇರಿನ ಬಿಟ್ಟಿರಕ್ಕಾಗ್ದೆ ಹಾಗೆ ಮಾಡ್ದ.
ಹಾಗಂತ ನೀವಿಲ್ಲೇ ಇರಿ ಅಂತ ಹೇಳಕ್ಕೂ ಆಗ್ತಿಲ್ಲ ನನ್ನಿಂದ. ಆದ್ರೆ ನೀವಿಬ್ರು ಊರಿಗೆ ಹೊರಟೋದ್ಮೇಲೆ ಏನ್ ಹೇಳಿ ಅವನಿಗೆ ಅರ್ಥ ಮಾಡಿಸ್ಬೇಕು ಅಂತ ತಾಯಿಯಾಗಿ ನನಗೂ ಅರ್ಥ ಆಗ್ತಿಲ್ಲಮ್ಮ. ಅಮ್ಮವ್ರೆ, ನಿಮ್ ನೋವು ನನ್ಗೆ ಅರ್ಥ ಆಗತ್ತೆ. ನಮ್ ನೋವನ್ನ ಕೂಡ ನೀವ್ ಅರ್ಥ ಮಾಡ್ಕೋತೀರಾ ಅಂತ ಅನ್ಕೋತೀನಿ. ಅರ್ಥ ಆಗ್ತಿದೆ ನಾರಾಯಣಮ್ಮ. ಅದು ಅಲ್ದೆ ನಾಳೆಯಿಂದ ಪ್ರತಿ ಸಾರಿ ಕಾವೇರಿ 101 ಕಮಲಗಳಿಂದ ಕೃಷ್ಣನಿಗೆ ಪೂಜೆ ಮಾಡೋದು ಅಭ್ಯಾಸ. ಊರಲ್ಲಾದ್ರೆ ಕಮಲದ ಹೂಗಳು ಸಿಗತ್ತೆ, ಅದಕ್ಕೋಸ್ಕರನಾದ್ರೂ ನಾವು ಹೊರಡ್ಬೇಕಮ್ಮವ್ರೆ. ಅದೇನ್ ಪೂಜೆನೋ ಇಲ್ಲೇ ಇದ್ದು ಮಾಡ್ಕೋಬೋದಲ್ಲ ನಾರಾಯಣಮ್ಮ. ಅವ್ರ ಊರ್ಗ್ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಅವ್ರಿಗೆಲ್ಲಿ ಕಷ್ಟ ಆಗ್ತಾ ಇದೆ ಅಂತ ಅಲ್ವಾ ಅತ್ತೆ? ಅವ್ರನ್ನ ಹೋಗಕ್ ಬಿಡಿ. ಭಾವನವ್ರು ಏನೋ ಕಾವೇರಿನ ಹಚ್ಕೊಂಡಿದ್ದಾರೆ ಅಂತ ಜೀವನ ಪೂರ್ತಿ ಅವಳನ್ನ ಮನೇಲಿ ಇಟ್ಕೊಳಕ್ ಆಗಲ್ಲ ಅಲ್ವಾ? ಸರಿ, ಶಿವದೇವನ್ ಜವಾಬ್ದಾರಿ ನೀವು ತಗೋತೀರಾ? ಅವನ್ಗೇನು ತೊಂದರೆ ಆಗದ ಹಾಗೆ ನೀವು ನೋಡ್ಕೋತೀರಾ? ಹೇಳಿ. ಕಾವೇರಿ ಇದ್ರೆ ಶಿವದೇವನ್ ಜವಾಬ್ದಾರಿನ ಅವಳೇ ತಗೋತಾಳೆ. ಶಿವದೇವ ಕೂಡ ಸಂತೋಷವಾಗಿರ್ತಾನೆ. ನಾರಾಯಣಮ್ಮ, ಆ ಪೂಜೆನ ಇಲ್ಲೇ ಇದ್ದು ಮಾಡ್ಕೊ ಅಂತ ಕಾವೇರಿಗೆ ಹೇಳು. ಇಲ್ಲಿ ಏನೇನ್ ವ್ಯವಸ್ಥೆ ಬೇಕೋ ಎಲ್ಲವನ್ನೂ ನಾನ್ ಮಾಡಿಸ್ತೀನಿ. ನೀನ್ ಹೇಳ್ತಿರೋ ಅಂತ ಪೂಜೆನ ನಾನು ಯಾವತ್ತೂ ನೋಡಿಲ್ಲ, ಮಾಡಿಲ್ಲ ಕೂಡ. ನಾವು ಊರಿಗೆ ಹೋಗ್ಬೇಕು ಅಮ್ಮವ್ರೆ. ಕಳಿಸ್ಕೊಡ್ತೀನಿ ನಾರಾಯಣಮ್ಮ, ಆದ್ರೆ ಇವಾಗಲ್ಲ. ಕಾವೇರಿ ಮೇಲೆ ಹತ್ಯೆ ಪ್ರಯತ್ನನ ಯಾರ್ ಮಾಡಿದ್ರು, ಯಾಕೆ ಮಾಡಿದ್ರು ಅಂತ ತಿಳ್ಕೊಂಡು ಕಾವೇರಿಗೆ ಯಾವ ಅಪಾಯನೂ ಇಲ್ಲ ಅಂದಾಗ ಮಾತ್ರ ಕಳಿಸ್ಕೊಡ್ತೀನಿ. ಸರಿನಾ? ಅಮ್ಮವ್ರು ಹೇಳ್ತಿರೋದು ಕೂಡ ನಿಜಾನೇ. ಊರಲ್ಲೂ ನನ್ನನ್ನ ಸಾಯಿಸ್ಬೇಕು ಅಂತ ನೋಡಿದ್ರು, ಊರ್ಗ್ ಹೋಗ್ತಿರುವಾಗ ಕಾವೇರಿನ ಸಾಯಿಸ್ಬೇಕು ಅಂತ ನೋಡಿದ್ರು. ಊರ್ಗ್ ಹೋದ್ರೆ ಯಾರು ಯಾವ ಕಡೆಯಿಂದ ಹೇಗ್ ಬಂದು ಸಾಯಿಸ್ತಾರೋ ಅಂತ ಗೊತ್ತಿಲ್ದೆ ಭಯ ಪಟ್ಕೊಂಡು ಸಾಯೋದಕ್ಕಿಂತ ಸ್ವಲ್ಪ ದಿನ ಇಲ್ಲೇ ಇದ್ರೆ ಒಳ್ಳೇದು. ಇನ್ನೇನು ಆಲೋಚಿಸ್ಬೇಡ ನಾರಾಯಣಮ್ಮ. ಇಲ್ಲೇ ಇದ್ರೆ ನೀವು ಯೋಚನೆ ಮಾಡೋ ಅಗತ್ಯನೇ ಇಲ್ಲ, ಯಾರಿಗೂ ಭಯ ಪಡೋ ಅಗತ್ಯನೂ ಇಲ್ಲ. ನಿಮ್ಮ ಮನೆಯವ್ರ ಹತ್ರ ನಾನ್ ಮಾತಾಡ್ತೀನಿ, ನಿಮ್ಮ ಸಮಸ್ಯೆಗಳನ್ನ ನಾನ್ ಪರಿಹಾರ ಮಾಡ್ತೀನಿ. ಅಲ್ಲಿವರೆಗೂ ನೀವಿಲ್ಲೇ ಇರಿ. ಅತ್ತೆ, ಅದನ್ನು ನಾವು ಕಾವೇರಿನ ಇಲ್ಲಿಂದ ಹೇಗ್ ಕಳಿಸ್ಬೇಕು ಅಂತ ಯೋಚನೆ ಮಾಡ್ದೆ ಶಿವದೇವನ್ನ ಹೇಗ್ ಕಾಪಾಡ್ಕೋಬೇಕು ಅನ್ನೋ ವಿಷಯದ ಬಗ್ಗೆ ಆಲೋಚನೆ ಮಾಡಿ. ನಮ್ಮ ಮನೆಗೆ ನಮಗೋಸ್ಕರ ಬಂದಿರೋ ಅತಿಥಿ ಕಾವೇರಿ. ನಮ್ಮ ಮನೆಯಿಂದ ಸಂತೋಷವಾಗಿ ಹೋಗದೆ ಇದ್ರು ಸಮಸ್ಯೆಗಳನ್ನ ಹೊತ್ಕೊಂಡು ಹೋಗ್ಬಾರ್ದು. ಅಜ್ಜಿ ಯಾಕೆ ಇಷ್ಟೊಂದು ಹಠ ಮಾಡಿಕೊಂಡು ಕಾವೇರಿನ ಇಲ್ಲೇ ಉಳಿಸ್ಕೊಂಡಿದ್ದಾರೆ? ಕಾವೇರಿನ ಅಟ್ಯಾಕ್ ಮಾಡಿದ್ ಯಾರು ಅಂತ ತಿಳ್ಕೊಳ್ಳೋ ಪ್ರಯತ್ನ ಪಡ್ತಿದ್ರೆ ಅದು ಈ ಜನ್ಮದಲ್ಲಿ ಆಗ್ದಿರೋ ಕೆಲಸ. ಅಂದ್ರೆ ಕಾವೇರಿನ ಈ ಜನ್ಮದಲ್ಲಿ ಈ ಮನೆಯಿಂದ ಆಚೆ ಹಾಕ್ತಾರಾ ಇಲ್ವಾ? ಅಮ್ಮ, ಇಲ್ಲೇನಮ್ಮ ಮಾಡ್ತಿದ್ಯಾ? ಅದೇ ಕಾವೇರಿ, ನಾಳೆ ಕೃಷ್ಣನ್ಗೆ 101 ಕಮಲಗಳಿಂದ ಪೂಜೆ ಮಾಡ್ಬೇಕಲ್ಲ, ಅದನ್ನ ನಾವು ನಮ್ಮ ಹಳ್ಳಿಲ್ ಮಾಡೋಣ ಅಂತ ಮಾತಾಡ್ಕೊಂಡ್ವಿ. ಆ ಪೂಜೆನ ಅಮ್ಮವರು ಇಲ್ಲೇ ಮಾಡಿ ಅಂತ ಹೇಳ್ತಿದ್ದಾರೆ. ಮತ್ತೆ ಪೂಜೆಗೆ ಬೇಕಾಗಿರೋ ಏರ್ಪಾಡೆಲ್ಲ ಅಮ್ಮವರೇ ನೋಡ್ಕೋತೀನಿ ಅಂತಿದ್ದಾರೆ. ಸರಿ ಅಮ್ಮ. ಸರಿ, ನಡಿ ಮಲ್ಕೊಳ್ಳೋಣ, ಬೆಳಗ್ಗೆನೆ ಹೇಳ್ಬೇಕಲ್ವಾ? ನೀನ್ ಹೋಗಿರಮ್ಮ, ನಾನ್ ಬರ್ತೀನಿ. ಸರಿ ಅಮ್ಮ, ಬೇಗ ಬಂದ್ಬಿಡು. ಅಕ್ಕ, ಇಲ್ಲಿದ್ಯಾ? ಆಗ್ಲಿಂದ ಮನೆಯೆಲ್ಲ ಹುಡುಕ್ತಾ ಇದ್ದೀನಿ. ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಏನೋ ಇಲ್ವೋ, ನಾಳೆ ಕೃಷ್ಣನ್ಗೆ 101 ಕಮಲದಿಂದ ಪೂಜೆ ಮಾಡ್ಬೇಕು. ಆ ಪೂಜೆ ಬಗ್ಗೆ ಮಾತಾಡ್ತಾ ಇದ್ದಾಗ ಬಂದೆ. ಅಯ್ಯೋ, ಅವತ್ತಿನ ದಿನನೇ ವ್ಯಾಲೆಂಟೈನ್ಸ್ ಡೇ ಅಕ್ಕ. ಹಾಗಂದ್ರೆ ಏನೋ? ಅಯ್ಯೋ ಅಕ್ಕ, ಅದು ಕೂಡ ಗೊತ್ತಿಲ್ವಾ ನಿಂಗೆ?
ಪ್ರೇಮಿಗಳ ದಿನ. ಪ್ರೇಮಿಗಳ ದಿನಾನ? ಪ್ರೇಮಿಗಳಿಗೆಲ್ಲ ತುಂಬಾ ಒಳ್ಳೆ ದಿನ ಅಕ್ಕ. ಒಬ್ರಿಗೊಬ್ರು ಪ್ರೀತಿನ ಹೇಳೋ ದಿನ ಅಕ್ಕ. ಸರ್ಪ್ರೈಸ್ ಗಿಫ್ಟ್ ಕೊಡ್ತಾರೆ, ಪ್ರಪೋಸ್ ಮಾಡ್ತಾರೆ, ಇದನ್ನೆಲ್ಲ ಅವತ್ತಿನ ದಿನ ಮಾಡ್ತಾರೆ. ಹಾಗಾದ್ರೆ ಅದೇ ದಿನ ನಮ್ ಕೃಷ್ಣನ್ಗೆ ಪೂಜೆ ಇದೆ ಕಣೋ. ಅಯ್ಯೋ ಹುಚ್ಚುಡ್ಗಿ, ಇಷ್ಟು ದಿನ ಪೃಥ್ವಿ ಸಾಹೇಬ್ರ ಮೇಲೆ ಇಟ್ಟಿರೋ ಪ್ರೀತಿನ ಹೇಳೋ ದಿನ ಅವತ್ತು. ನಿನ್ ಪ್ರೀತಿನ ನೀನ್ ಹೇಳಿದ್ರೆ ಪೃಥ್ವಿ ಭಾವ ಅಕ್ಸೆಪ್ಟ್ ಮಾಡೋ ದಿನ ಅಕ್ಕ. ಎಲ್ಲ ವಿಷಯನೂ ಪೃಥ್ವಿ ಭಾವಂಗ್ ಹೇಳ್ಬೇಕು ಅಕ್ಕ. ಬೇಡ ಕಣೋ, ನನಗ್ ಭಯ ಆಗ್ತಿದೆ. ವಕೀಲ್ ಸಾಹೇಬ್ರು ಬೇಡ ಅಂದ್ರೆ ನಾನ್ ತಡ್ಕೊಳಲ್ಲ. ಅಕ್ಕ, ಪೃಥ್ವಿ ಭಾವ ಮಾತಾಡಿದ್ ನೋಡಿ ಅವ್ರಿಗ್ ನಿನ್ ಮೇಲೆ ಪ್ರೀತಿ ಇಲ್ಲ ಅನ್ನಿಸ್ತಿದ್ಯಾ? ಎಷ್ಟೊಂದ್ ಸಲ ಕಾವೇರಿನ ಮದ್ವೆ ಆಗ್ಬೇಕು ಅಂತ ಹೇಳ್ತಿರ್ತಾರೆ. ಕಾವೇರಿ ಯಾರನ್ನ ಇಷ್ಟ ಪಡ್ತಾಳೋ ಆ ಹುಡ್ಗ ಅದೃಷ್ಟವಂತ, ಲಕ್ಕಿ ಫೆಲ್ಲೋ ಅಂತ ಹೇಳ್ತಾ ಇರ್ತೀರಲ್ವಾ ಅಕ್ಕ? ಪೃಥ್ವಿ ಸಾಹೇಬ್ರಿಗೆ ನಿನ್ ಮೇಲೆ ಪ್ರೀತಿ ಇಲ್ಲ ಅಂದ್ರೆ ಹಾಗೆಲ್ಲ ಮಾತಾಡ್ತಾರಾ? ನೀನೇ ಹೇಳು. ಏ, ನಿಜವಾಗ್ಲೂ ವಕೀಲ್ ಸಾಹೇಬ್ರಿಗೆ ನನ್ ಮೇಲೆ ಪ್ರೀತಿ ಇದೆ ಅಂತ ಅನ್ಸತ್ತಾ? ಖಂಡಿತವಾಗ್ಲೂ ಇದ್ಯಾಕ್ಕ, ನಾನ್ ಹೇಳ್ತಿದ್ದೀನಲ್ಲ. ನೀನ್ ಹೋಗಿ ಹೇಳಕ್ಕ. ನನ್ಗೆ ಯಾಕೋ ಭಯ ಆಗ್ತಿದೆ ಕಣೋ. ಇನ್ನು ನಿನ್ನನ್ ಯಾರು ಕಾಪಾಡಲ್ಲಕ್ಕ, ಹೋಗು. ಏ, ಸರಿ, ನಾನು ಹೇಳ್ತೀನಿ. ಅದು ಹೀಗಿರ್ಬೇಕು. ಇವಳೇನಾದ್ರೂ ಪೃಥ್ವಿಗ್ ಪ್ರಪೋಸ್ ಮಾಡಿದ್ರೆ ಇವರು ಲವ್ ಡುಯೆಟ್ ಹಾಡ್ಕೊಂಡಿರ್ತಾರೆ. ನಾನ್ ಮಾತ್ರ ಲವ್ ಫೇಲ್ಯೂರ್ ಸಾಂಗ್ಸ್ ಕೇಳಿಸ್ಕೊಂಡು ನನ್ ನಿದ್ದೆಗೆ ಹಿಡ್ಕೊಂಡು ಬದುಕ್ಬೇಕು. ಹಾಗ್ ನಡೆಯೋದಿಕ್ಕೆ ಸಾಧ್ಯನೇ ಇಲ್ಲ. ಹೇಗಾದ್ರೂ ಇವಳು ಪೃಥ್ವಿಗೆ ಪ್ರಪೋಸ್ ಮಾಡ್ತಿರೋ ತರ ನೋಡ್ಕೋಬೇಕು. ವಕೀಲ್ ಸಾಹೇಬ್ರೆ, ಹಿಂದೆ ಹೋಗಿ. ರಂಗೋಲಿ ಇದೆಯಲ್ಲ, ಶೂ ತೆಗಿರಿ ತೆಗಿರಿ. ಅಲ್ಲ, ಈ ಶೂ ವಿಚಾರಕ್ಕೆ ಇಷ್ಟೊಂದು ಕಿರ್ಚ್ಬೇಕಾ? ನಾನು ಎಷ್ಟು ಹೆದರ್ಕೊಂಡೆ ಗೊತ್ತಾ? ಕಾವೇರಿ, ಕಾವೇರಿ,
ಹಲೋ ಕಾವೇರಿ. ಏನ್ ಹಾಗೆ ನೋಡ್ತಾ ಇದ್ಯಾ? ನನಗೆ ಯಾಕೋ ನಿಮ್ಮಲ್ಲಿ ಕೃಷ್ಣ ಕಾಣಿಸ್ದ ಸಾಹೇಬ್ರೆ. ಹೌದಾ? ಹಾಗಾದ್ರೆ ನನ್ನೇ ನಿನ್ ಕೃಷ್ಣ ಅನ್ಕೋ ಕಾವೇರಿ. ಈ ಹೆಜ್ಜೆ ಗುರುತು ನನ್ಗೋಸ್ಕರ ತಾನೇ ಹಾಕಿರೋದು. ಅಂದ್ರೆ ಇವಾಗ ಅದ್ರ ಮೇಲೆ ನಡೆದ್ರೂ ಪರವಾಗಿಲ್ಲ ಅಲ್ವಾ? ವಕೀಲ್ ಸಾಹೇಬ್ರೆ, ವಕೀಲ್ ಸಾಹೇಬ್ರೆ, ಬೇಡ ಬೇಡ ವಕೀಲ್ ಸಾಹೇಬ್ರೆ, ಓ ಹಾಳಾಗತ್ತೆ. ಓಕೆ. ಅಲ್ಲ, ಅಷ್ಟಕ್ಕೂ ಕೃಷ್ಣನ್ ಪಾದಗಳನ್ನ ಏನಕ್ಕೆ ಹಾಕಿರೋದು? ಯಾರಿಗೋಸ್ಕರ ಹಾಕಿದ್ಯಾ ನೀನು? ಪ್ರತಿ ವರ್ಷ ಈ ದಿನ ನಾನು ಕೃಷ್ಣನ್ಗೋಸ್ಕರ ಪೂಜೆ ಮಾಡ್ತೀನಿ ಸಾಹೇಬ್ರೆ. ಓ, ಹೀಗೆ ಕೃಷ್ಣನ್ಗೋಸ್ಕರ ಹೆಜ್ಜೆ ಗುರ್ತು ಹಾಕಿ 101 ಕಮಲದಿಂದ ಕೃಷ್ಣನ್ಗೆ ಪೂಜೆ ಮಾಡ್ತೀನಿ. ಓ, ಸೂಪರ್ ಕಾವೇರಿ. ಕಾವೇರಿ, ವಾಟ್ ಅ ಕೋಇನ್ಸಿಡೆನ್ಸ್. ವ್ಯಾಲೆಂಟೈನ್ಸ್ ಡೇ ದಿನ ಆ ಪ್ರೇಮ ಮೂರ್ತಿಗೆ ಪೂಜೆ ಮಾಡ್ತಾ ಇದ್ದೆ ನೀನು. ಅವತ್ತಿನ ದಿನನೇ ವ್ಯಾಲೆಂಟೈನ್ಸ್ ಡೇ ಅಕ್ಕ. ಹಾಗಂದ್ರೆ ಏನು? ಒಬ್ರಿಗೊಬ್ರು ಪ್ರೀತಿನ ಹೇಳೋ ದಿನ ಅಕ್ಕ. ಸರ್ಪ್ರೈಸ್ ಗಿಫ್ಟ್ ಕೊಡ್ತಾರೆ, ಪ್ರಪೋಸ್ ಮಾಡ್ತಾರೆ, ಇದನ್ನೆಲ್ಲ ಅವತ್ತಿನ ದಿನ ಮಾಡ್ತಾರೆ. ಕಾವೇರಿ, ನಿನ್ ಪ್ರೇಮ ಮೂರ್ತಿಗೆ ಒಬ್ರ ಜೊತೆ ಅಲ್ಲ, 16,000 ಗೋಪಿಕೆಯರ ಜೊತೆ ಪ್ರೇಮ ಸಂಬಂಧ ಇದೆ. ವಕೀಲ್ ಸಾಹೇಬ್ರೆ, ನಿಮ್ಮನ್ನ ಏಯ್, ಇರಿ. ವಕೀಲ್ ಕಾವೇರಿ. ಸಾಹೇಬ್ರೆ, ವಕೀಲ್ ಸಾಹೇಬ್ರೆ, ಕಾವೇರಿ. ನಿಂತ್ಕೊಳ್ಳಿ. ಕಾವೇರಿ, ನೀನ್ ಇದಕ್ ಮುಂಚೆ ಯಾರನ್ನಾದ್ರೂ ಪ್ರೀತಿಸಿದ್ದ? ಆ ಪ್ರೀತಿಸಿರೋ ಹುಡುಗನಿಗೋಸ್ಕರನೇ ಇದನ್ನೆಲ್ಲ ಮಾಡಿದ್ದ? ಹಾಗೆಲ್ಲ ಏನೂ ಇಲ್ಲ ವಕೀಲ್ ಸಾಹೇಬ್ರೆ. ವಕೀಲ್ ಸಾಹೇಬ್ರೆ, ಅದೆಲ್ಲ ಸುಳ್ಳು. ಹೌದಾ? ಸುಳ್ಳು ಹೇಳ್ಬೇಡ ಅಕ್ಕ. ನಿನ್ ಪ್ರೀತಿನ ಹೇಳ್ತೀನಿ ಅಂತ ಹೇಳಿದಲ್ಲ, ಇವತ್ತು ನಿನ್ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ತೀನಿ ಅಂತ ಹೇಳಿದಲ್ಲ ಅಕ್ಕ. ಹೌದಾ? ಅವ್ನು ಹೇಳಿದ್ ನಿಜನಾ? ನೀನು ಪ್ರೀತಿಲ್ ಬಿದ್ದಿದ್ಯಾ? ಆದ್ರೂ ಆ ವಿಚಾರ ನನ್ನ ಹತ್ರ ಹೇಳಲಿಲ್ಲ ಅಲ್ವಾ ನೀನು? ಇವತ್ತು ಅವಳ ಪ್ರೀತಿ ವಿಷಯನ ನಿಮ್ಮ ಹತ್ರ ಹೇಳ್ಬೇಕು ಅಂತಾನೆ ಇದ್ಲು ಪೃಥ್ವಿ ಸಾಹೇಬ್ರೆ. ಹೌದಾ? ನಿಜ ಹೇಳು ಕಾವೇರಿ. ಸರಿ, ನೀನ್ ಪ್ರೀತಿಸಿರೋರು ಯಾರೇ ಆಗಿದ್ರು ನಾನು ಅವ್ರ ಹತ್ರ ಮಾತಾಡ್ತೀನಿ. ಅಷ್ಟಕ್ಕೂ ನಾನ್ ಮಾತಾಡೋದೇನು ಕಾವೇರಿ? ನೀನ್ ಪ್ರಪೋಸ್ ಮಾಡಿದ್ರೆ ಯಾರಾದ್ರೂ ಕಣ್ಣು ಮುಚ್ಕೊಂಡು ಒಪ್ಕೋತಾರೆ. ಅಷ್ಟಕ್ಕೂ ನಿನ್ನಂತ ಹುಡುಗಿನ ಯಾರು ಬೇಡ ಅಂತಾರೆ ಕಾವೇರಿ? ಕಾವೇರಿ, ನೀನ್ ಯಾರನ್ನ ಪ್ರೀತಿಸ್ತಾ ಇದೀಯ ಹೇಳು? ಅವ್ರನ್ನ ಕರ್ಕೊಂಡು ಬಂದು ನಿನ್ ಜೊತೆ ಮದ್ವೆ ಮಾಡಿಸ್ತೀನಿ ನಾನು. ಪೃಥ್ವಿ ಸಾಹೇಬ್ರೆ, ನಿಜಾನಾ? ನಿಮ್ ಮಾತೇನ್ ತಪ್ಪಲ್ಲ ಅಲ್ವಾ? ತಪ್ಪಲ್ಲ ಕಣ. ಮತ್ತೆ ಹೇಳ್ತಾ ಇದ್ದೀನಿ, ಕಾವೇರಿ ಪ್ರೀತಿನ ಪಡಿಬೇಕು ಅಂದ್ರೆ ಅವನು ಅದೃಷ್ಟ ಮಾಡಿರ್ಬೇಕು. ಅಕ್ಕ, ಹಾಗಾದ್ರೆ ಪೂಜೆ ಆಗಿದ ತಕ್ಷಣ ಪೃಥ್ವಿ ಸಾಹೇಬ್ರಿಗೆ ನಿನ್ ಮನ್ಸಲ್ಲಿರೋದ್ನೆಲ್ಲ ಹೇಳ್ಬಿಡು. ಹೇಳ್ ಕಾವೇರಿ, ನೀನ್ ಏನು ಹೆದರ್ಕೋಬೇಡ. ಸರಿ ವಕೀಲ್ ಸಾಹೇಬ್ರೆ, ಹೇಳ್ತೀನಿ. ಸರಿ ಕಾವೇರಿ, ನಾನು ಫ್ರೆಶ್ ಆಗಿ ಬರ್ತೀನಿ.